4,500 5,000 ಮಾತಾಡಿದೆ ಅಂತ ತಿಳ್ಕೊ. ಡೀಸೆಲ್ ಗಾಡಿ ಆದ್ರೆ ನಿಮ್ಗೆ ಇಲ್ಲಿ ಹೋಗೋದಿಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 1,000-1,500 ಡೀಸೆಲ್ ಬೇಕು. ಖರ್ಚಾಗತ್ತೆ ಡೀಸೆಲ್ದೇ. ಹಾ, ಡೀಸೆಲ್ 1,000-2,000 ಅಂತೂ ಬೇಕೇ ಬೇಕು. ಖಂಡಿತ ಬೇಕೇ ಬೇಕು. ಇದಾದ್ರೆ ಒಂದ್ 2 ಟ್ಯಾಂಕಲ್ಲಿ ಹೋಗಿ ಬಂದ್ಬಿಡ್ತೀರ, ಮುಗೀತು ಅಷ್ಟೇ. 2 ಟ್ಯಾಂಕ್ ಅಂದ್ರೆ ಎಷ್ಟು? ಟೈರ್ ಯಾವಾಗ ಹತ್ಕೊಳತ್ತೆ ಹೇಳಕ್ ಬರಲ್ಲ. ಅಂದ್ರೆ CNG ಫಿಲ್ ಮಾಡ್ತಿರ್ತೇವಲ್ಲ, ಏರ್ ಪ್ರೆಷರ್ ಇಂದ ಹೆಚ್ಚು ಕಡಿಮೆನೂ ಆಗ್ಬೋದು. ಹಿಂದ್ಗಡೆನೇ ಇರತ್ತಲ್ಲ, ಅವಾಗ ಬ್ಲಾಸ್ಟ್ ಆದ್ರೆ ಅವ್ರಿಗೆ ಪ್ರಾಬ್ಲಮ್. ಬೆಂಕಿ ಹತ್ಕೊಂಡ್ರೆ ಬ್ಲಾಸ್ಟ್ ಅಂದ್ರೂ ಆಗಲ್ಲ, ಅದು ಬೆಂಕಿ ಹತ್ಕೊಳ್ಳೋದೆ ಅಷ್ಟೇ. ನೀವ್ ಹೇಳೋದು ಓಡೋಗ್ಬೋದು. ಇದಾದ್ರೆ ಆಗಲ್ಲ, ಬ್ಲಾಸ್ಟೇ ಆಗೋದು. ಗ್ಯಾಸ್ ಸ್ಪೀಕರ್ ಬರಲ್ಲ, ಗಾಡಿ ಸ್ಪೀಕರ್ ಬರಲ್ಲ. ಬೇಸಿಕ್ ಅಂದ್ರೆ ಹಾಗೆ ಈ ಗಾಡಿ ಸ್ಪೀಕರ್ ಚೇಂಜ್ ಮಾಡ್ಸಿದ್ದಾರೆ. ಸ್ಪೀಕರ್ ಅಂದ್ರೆ ಕಂಪ್ನಿಯಿಂದ ಬರಲ್ಲ ಏನು. ಓಕೆ, ಎಲ್ಲ ನಾವೇ ಹೊರಗಡೆ ಹಾಕಿಸ್ಬೇಕು. ಬೇಸಿಕ್ ಅಂದ್ರೆ ನೀವೆಲ್ಲ ಹೊರಗಡೆ ಚೇಂಜ್ ನಾವೆಲ್ಲ ಹೊರಗಡೆ ಹಾಕಬೇಕು. ಸರ್ ಏನಕ್ಕೆ ನೀವು ಬೇಸ್ ವೇರಿಯಂಟ್ ಪರ್ಚೇಸ್ ಮಾಡಿರೋದು? ಬೇಸ್ ವೇರಿಯಂಟ್ ಅಂದ್ರೆ ಒಂದ್ ಸ್ವಲ್ಪ ಡೀಸೆಲ್ ಗಾಡಿ CNG ಗಾಡಿ ಭಾರಿ ವ್ಯತ್ಯಾಸ ಇದೆ. ಓಡಿಸೋದೆಲ್ಲ ಹೇಗೆ ಸರ್? ತುಂಬಾ ಡಿಫ್ರೆನ್ಸ್ ಅಂತೀರಾ? ಯಾವ ತರದ್ರಲ್ಲಿ ಸರ್ ಡಿಫ್ರೆನ್ಸ್ ಬರುತ್ತೆ? ಯಾವ ತರ ಅಂದ್ರೆ ಹೆವಿ ಗಾಡಿ ಇದ್ರೆ ನೀವು ಇಲ್ಲಿ ನನಗೆ ಕೆಲಸ ಇಲ್ಲ ಅದಿಲ್ಲ ಅಂತ ಇದು ಅಪ್ರೂವಲ್ ಅಪ್ಲೈ ಮಾಡಬಹುದು. ಓಕೆ, ಅಪ್ಲೈ ಮಾಡಾದ್ಮೇಲೆ ಅವ್ರು ನೋಡ್ಕೊಂಡು ಕಳ್ಸಿದ್ರು. ಓಕೆ, ಇಲ್ಲ ಅಂದ್ರೆ ಇನ್ಫ್ಲೂಯೆನ್ಸ್ ಮೇಲೆ ಇದು ಮಾಡ್ಬೇಕು. ಫ್ರೆಂಡ್ಸ್, ಇವಾಗ ನಮ್ ಜೊತೆ ಇದ್ದಾರೆ ಹರೀಶ್ ಸರ್ ಇದ್ದಾರೆ. ವೆಲ್ಕಮ್ ಸರ್. ಹಾಯ್ ಸರ್, ಎಲ್ಲಿ ಸರ್ ನಿಮ್ಮ ಊರು? ನಮ್ದು ಹುಬ್ಳಿ. ಹುಬ್ಳಿ ಪ್ರಾಪರ್ ಆಗಿ ಹುಬ್ಳಿ. ಓಕೆ, ಹುಬ್ಳಿಯಲ್ಲಿ ಎಲ್ಲಿ ಬರುತ್ತೆ ಸರ್? ಪ್ರಾಪರ್ ಅಂದ್ರೆ ಹುಬ್ಳಿ ಅಂದ್ರೆ ವಿದ್ಯಾನಗರ ಅಲ್ಲಿ ಬರುತ್ತೆ. ವಿದ್ಯಾನಗರ್. ಹುಬ್ಳಿ ವಿದ್ಯಾನಗರ್, DAV ಕಾಲೇಜ್ ಹತ್ರ. ಸರ್, ಇದು ಕಾರು ನಿಮ್ದು ಸ್ವಂತದೇನಾ? ಸ್ವಂತದ್ದೇ. ಎಷ್ಟು ವರ್ಷ ಆಯ್ತು ಸರ್ ನೀವು ಇದು ಕಾರ್ ಬಿಸ್ನೆಸ್ ಗೆ ಬಂದು? ನಾವು ಬಂದು ಒಂದು 5 ವರ್ಷ ಆಯ್ತು. 5 ವರ್ಷ? ನಾನ್ ಬಂದು, ನಮ್ ಬ್ರದರ್ ಇನ್ನೊಬ್ರು ಇದಾರೆ. ನಿಮ್ಮ ಅಣ್ಣ? ಅಂದ್ರೆ ಇವ್ರು ಮುಂಚೆಯಿಂದ ಇದ್ದಾರೆ, 20 years ಆಯ್ತು ಅವ್ರು. ಓಕೆ, ಅದೇ ಟೂರಿಸ್ಟ್ ಬಿಸ್ನೆಸ್ ಗೆ ಬಂದು? ಟೂರಿಸ್ಟ್ ಬಿಸ್ನೆಸ್ ಇರೋದು. ಓಕೆ ಸರ್, ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ನಮ್ದು ಸ್ವಂತ ಟ್ರಾವೆಲ್ಸ್ ಇದೆ ಅಂತ. ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್ ಆಗಿ? ಎಕ್ಸಾಕ್ಟ್ ಅಂದ್ರೆ ಇದು ಹುಬ್ಳಿ ವಿದ್ಯಾನಗರ್ ನೇಕಾರ್ ಕಾಲನಿ ಅಂತ ಇದೆ. ಓಕೆ, ಸಬ್ ರಿಜಿಸ್ಟರ್ ಆಫೀಸ್. ಓಕೆ, ನಿಯರ್ ಬೈ ಮಾರುತಿ ಹಾಸ್ಟೆಲ್. ಓಕೆ, ಅಲ್ಲಿ ಎಕ್ಸಾಕ್ಟ್ ಆಗಿ ನಿಮ್ಮ ಆಫೀಸ್ ಬರುತ್ತೆ? ಅಂದ್ರೆ ಮನೆಯಲ್ಲೇ ಮಾಡ್ಕೊಂಡಿರೋದು. ಮನೆಯಲ್ಲೇ ಆಫೀಸ್ ತರ ಮಾಡ್ಬಿಟ್ಟಿದ್ದೀರಾ? ಹಾಗೆ ಸರ್, ನೀವು ಈ ಬಿಸ್ನೆಸ್ ಗೆ ಎಂಟರ್ ಆಗಿ 5 ವರ್ಷ ಆಯ್ತು. 5 ವರ್ಷ. ಸರ್, ನೀವು ಬಂದ್ಮೇಲೆ ಯಾವ್ದೆಲ್ಲ ಗಾಡಿ ಮಾಡಿದೀರಾ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂದ್ರೆ? ಟೊಯೋಟಾ ಇಟಿಯೋಸ್ ಮಾಡಿದೀವಿ. ಓಕೆ, ಆಮೇಲೆ ಒಂದು ಸ್ವಿಫ್ಟ್ ಡಿಸೈರ್. ಓಕೆ, ಆಮೇಲೆ ಇದೊಂದು ಮಾಡಿದೀವಿ, ಸ್ವಿಫ್ಟ್ ಡಿಸೈರ್ CNG. ಓಕೆ, ಇದು ಸ್ವಿಫ್ಟ್ ಡಿಸೈರ್. ಓಕೆ, ನೇಮ್ ಇರೋದು ಮಾತ್ರ ಡಿಸೈರ್. ಆದ್ರೆ CNG ಇರೋದು. CNG ವಿತ್ ಪೆಟ್ರೋಲ್ ಇರೋದು. ಓಕೆ, ಹಳೇದು ಯಾವ್ದಿತ್ತು ಸರ್? ಹಳೇದಂದ್ರೆ ಡಿಸೈರ್ ಅಂದ್ರೆ ಡೀಸೆಲ್ ಬರುತ್ತೆ, ಬಿಟ್ರೆ ಪೆಟ್ರೋಲ್ ಗಾಡಿ ಬರುತ್ತೆ. ಖಂಡಿತ. ಯಾವ್ದು ಸರ್ ಒಳ್ಳೆ ಗಾಡಿ ಅಂದ್ರೆ? ಇದು ಮಿನಿ ವೆಹಿಕಲ್ ಅಂದ್ರೆ ನಮಗೆ ಇಟಿಯೋಸ್ ಬೆಟರ್. ಓಕೆ, ಟೊಯೋಟಾ ಇಟಿಎಸ್ ಬೆಟರ್. ಅದು ತುಂಬಾ ಜನ ಹೇಳ್ತಾರೆ ಆ ಗಾಡಿಗೆ ಜೀರೋ ಮೇಂಟೆನೆನ್ಸ್ ಅಂತ ಅಲ್ವಾ? ಇದು ಜೀರೋ ಮೇಂಟೆನೆನ್ಸ್ ಇದೆ. ಯಾವುದು? ಇದು ಜೀರೋ ಮೇಂಟೆನೆನ್ಸ್. ಡಿಸೈರ್ ಜೀರೋ ಮೇಂಟೆನೆನ್ಸ್. ಭಾರಿ ಕೆಲಸ ಬರಲ್ವಾ? ಆದ್ರೆ ನೀವು ಕರೆಕ್ಟ್ ಟೈಮಿಗೆ ಸರ್ವಿಸ್ ಮಾಡಿಸ್ಬೇಕು ಅಷ್ಟೇ. ಈ ಗಾಡಿ
ಅಂದ್ರೆ ಸರ್ ಯಾವ ತರ ಅಂದ್ರೆ ಕಿಲೋಮೀಟರ್ ಕರೆಕ್ಟ್ ಆಗಿ ಅಂದ್ರೆ ಕಿಲೋಮೀಟರ್ ಮೇಂಟೆನೆನ್ಸ್ ಅಂದ್ರೆ ಹೇಗಿರುತ್ತೆ ಅಂದ್ರೆ ಡೀಸೆಲ್ ಫಿಲ್ಟರ್, ಏರ್ ಫಿಲ್ಟರ್ ಅದೇ ನಾರ್ಮಲ್ ಇರುತ್ತೆ. ಇಂಜಿನ್ ಆಯಿಲ್ ಫಿಲ್ಟರ್ ಖಂಡಿತ. ಕರೆಕ್ಟ್ ಟೈಮ್ ಎಲ್ಲ ಸರ್ವಿಸ್ ಮಾಡ್ಕೋಬೇಕು. ಓಕೆ ಏನ್ರಾದ್ರೂ ಆಟೋಮೆಟಿಕ್ಲಿ ಮಾಡಿಸ್ಕೋಬೇಕು. ಓಕೆ ಡಿಲೇ ಮಾಡಿದ್ರೆ ರಸ್ತೆಯಲ್ಲಿ ನಿಂತು ಓಕೆ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಅಲ್ವಾ? ಶೋರೂಮ್ ಶೋರೂಮ್ ಮೇಂಟೆನೆನ್ಸ್. ಸರ್ ನೀವು ಈ ಗಾಡಿನೇ ಚೂಸ್ ಮಾಡಿರೋದು ಏನಕ್ಕೆ ಸರ್? ಅಂದ್ರೆ ಈ ಮಾರ್ಕೆಟ್ ಗಾಡಿ ಅಲ್ಲಿ ಅಂದ್ರೆ- ತುಂಬಾ ವೆರೈಟಿ ಆಫ್ ಗಾಡಿ ಇದೆ ಅಲ್ವಾ? ಇದೆ. ಆದ್ರೆ ಇದಕ್ಕೆ ಕಾಂಪಿಟೇಷನ್ ಯಾವ ಟೂರಿಸ್ಟ್ ಅಂದ್ರೆ ಇದಕ್ ಕಾಂಪಿಟೇಷನ್ ಇರೋದು ಮಾರ್ಕೆಟ್ ಅಲ್ಲಿ ಅವರ ಇದೆ. ಅವರ ಹೊಂಡಾ ಅವರ ಅಂತಿದೆ. ಓಕೆ ಮತ್ತೆ ಟಾಟಾದಲ್ಲೂ ಒಂದು ಅದೇ ಟೈಪ್ ಬಿಟ್ಟಿದೆ ಓಕೆ ಅದಿರೋದು. ಓಕೆ ಸೇಮ್ ಸೀಟಿಂಗ್ ಕೆಪಾಸಿಟಿ ಸೇಮ್ ಸಿಟ್ಟಿಂಗ್ ಕೆಪಾಸಿಟಿ, ಆದ್ರೆ ಒಂದ್ ಸ್ವಲ್ಪ ಸಣ್ಣದಾಗತ್ತೆ. ಈ ಗಾಡಿ ಸ್ವಲ್ಪ ಕಂಫರ್ಟೇಬಲ್ ಇದೆ. ಕಂಫರ್ಟೇಬಲ್ ಇದೆ. ಹಾಗೆ ಹಳೆ ಡಿಸೈರ್ಕಿನ ಈಗಿಂದ ಡಿಸೈರ್ ಒಂದ್ ಸ್ವಲ್ಪ ಕಂಫರ್ಟೇಬಲ್ ಇದೆ. ಹಳೆ ಗಾಡಿನೂ ನಿಮ್ಮ ಹತ್ರ ಇದೆ? ಹಳೆ ಡಿಸೈರ್ ಕೊಟ್ಟಿದ್ದೇವೆ ಇವಾಗ. ಸೇಲ್ ಮಾಡಿದ್ದೀರಾ? Sale ಮಾಡಿದ್ದೇವೆ. ಇಟ್ಕೊಂಡಿಲ್ಲ? ಇಟ್ಕೊಂಡಿಲ್ಲ ಅದನ್ನ. ಓಕೆ ಅದು ಕೊಟ್ಟಿದ್ದು ತಂದಿರೋದು. ಎಷ್ಟು ಲಕ್ಷ ಆಗತ್ತೆ ಸರ್ ಇದಕ್ಕೆ ಆನ್ ರೋಡ್? ಆನ್ ರೋಡ್ ಅಂದ್ರೆ ಒಂದು 850 ಆಗುತ್ತೆ. 850 CNG ಗೆ? CNG ನಾರ್ಮಲ್ ಬೇಸಿಕ್. ಓಕೆ ಇದು ಬೇಸಿಕ್ ನಿಮಗೆ ಮಾಡಲ್ಲ? ಟಾಪ್ ಎಂಡ್ ಅಂದ್ರೆ ಬೀಳತ್ತೆ ಒಂದು 10-11 ಮಟ್ಟ ಬೀಳತ್ತೆ. 11 ಮಟ್ಟ. ಎಸ್ ವೇರಿಯಂಟ್ ಗೆ ಅಂದ್ರೆ ನಿಮ್ಗೆ ಸೀಟ್ ಎಲ್ಲ ಲೆದರ್ ಬರುತ್ತೆ. ಓಕೆ ಸೀಟ್ ಎಲ್ಲ ಲೆದರ್ ಇದೆಲ್ಲ ಬೇರೆ ಇರುತ್ತೆ. ಓಕೆ ಸೀಟ್ ಎಲ್ಲ ಆಮೇಲೆ ಲೆದರ್. ಇಲ್ಲಿ ಡಿಸ್ಪ್ಲೇ ಬರುತ್ತೆ ಇದು. ಓಕೆ ಇದೆಲ್ಲ ನೀವು ಹಾಕ್ಸಿರೋದಾ? ಇದೆಲ್ಲ ನಾವೇ ಹಾಕ್ಕೊಂಡಿರೋದು. ಇದೆಲ್ಲ ನೀವು ಹಾಕ್ಸಿರೋದು. ಇದು ಮಿಡ್ ವೇರಿಯಂಟ್ ಇದೆಲ್ಲ ಚೇಂಜ್ ಬರುತ್ತೆ. ಓಕೆ ಆಮೇಲೆ ಮ್ಯಾಟ್ ವರ್ಕ್ ಅವರೇ ಮಾಡಿಸಿರೋದು. ಸರ್ ಅಲ್ಲಿ ಸೈಡ್ ಅಲ್ಲಿ ಇದೆಲ್ಲ ಚೇಂಜ್ ಬರುತ್ತೆ. ಓಕೆ ಆಮೇಲೆ ಇಲ್ಲಿ ಸ್ಟೇರಿಂಗ್ ಅಲ್ಲಿ ಎಲ್ಲ ಬಟನ್ಸ್ ಬರುತ್ತೆ. ಓಕೆ ನೀವು ಸ್ಟೇರಿಂಗ್ ಕಂಟ್ರೋಲ್ ಅಂತ ಬಟನ್ಸ್ ಬರುತ್ತೆ ಇಲ್ಲಿ. ಓಕೆ ಅದೆಲ್ಲ ಬರುತ್ತೆ. ಇದ್ರಲ್ಲಿ ಏನು ಇರಲ್ಲ? ಇದರಲ್ಲಿ ಬೇಸಿಕ್ ಅಂದ್ರೆ ಏನು ಇರಲ್ಲ. ಹಾಗೆ ತುಂಬಾ ಡಿಫರೆನ್ಸ್ ಇದೆ ಅದಕ್ಕೆ ಇದಕ್ಕೆ ಅಂದ್ರೆ ನಿಮಗೆ ಹೊರಗಡೆ ಮಾಡಿಸೋದು ಬೆಟರ್. ಕಡಿಮೆ ರೇಟ್ ಬೇಸ್ ವೇರಿಯಂಟ್ ತಂದು ಅಂದ್ರೆ ಶೋರೂಮ್ ಇಂದ ಆದ್ರೆ ಅದು ಹೇಗೆ ಹೇಳ್ಬೇಕಂದ್ರೆ ಅವ್ರದ್ದು ವಾರಂಟಿ ಇರುತ್ತೆ, ಎಲ್ಲ ಇರುತ್ತೆ, ಅವ್ರು ನೋಡ್ಕೊಳ್ತಾರೆ. ಖಂಡಿತ ಹೊರಗಡೆನೂ ಇರತ್ತೆ, ಆದ್ರೆ ಕಡಿಮೆ ಇರುತ್ತೆ. ಹೌದು ಕಡಿಮೆ ವರ್ಷ ಇರುತ್ತೆ. ಕಡಿಮೆ ವರ್ಷ ಅಂದ್ರೆ ಇದಕ್ಕೆ ಈ ಎಕ್ಸೆಸರೀಸ್ ಶಾಪ್ ಬರುತ್ತಲ್ವಾ, ಅಲ್ಲೇ ಹಾಕ್ಸೋದಲ್ಲ ಇವೆಲ್ಲ? ಅಲ್ಲೇ ಹಾಕ್ಸೋದು. ಟಾಪ್ ಎಂಡ್ ಅಂದ್ರೆ ಇದು ಡಿಸ್ಪ್ಲೇ ಬೇರೆ ಬರುತ್ತೆ ಕಂಪ್ನಿದು. ಓಕೆ ಇದು ಬೇರೆ ಬರುತ್ತೆ. ಇದು ಡೈಮಂಡ್ ಅಂತಾರೆ ಇದಕ್ಕೆ. ಇದು ಬೇರೆದಾ? ಡೈಮಂಡ್ ಡಿಸ್ಪ್ಲೇ ಇದು. ಅಂದ್ರೆ ಏನ್ ಸರ್ ಇದಕ್ಕೆ? ಅಂದ್ರೆ ಇದೇ ಬೇರೆ ಕಂಪ್ನಿ ಸಿಸ್ಟಮ್ ಬರಲ್ಲ ಇದು. ಓಕೆ ಕಂಪ್ನಿ ಸಿಸ್ಟಮ್ ಅಂದ್ರೆ ಇದು ಇಷ್ಟೇ ಇರುತ್ತೆ. ಓಕೆ ಸಣ್ಣದಿರುತ್ತೆ. ಸರ್ ಆನ್ ಮಾಡಿ ತೋರಿಸಬಹುದಾ? ಅಂದ್ರೆ ಯೂಟ್ಯೂಬ್ ಎಲ್ಲ ಬರುತ್ತಾ ಇದ್ರಲ್ಲಿ? ಎಲ್ಲ ಬರುತ್ತೆ ಇದರಲ್ಲಿ. ಯೂಟ್ಯೂಬ್, ಮ್ಯಾಪ್. ಓಕೆ ಸರ್ ಇದಕ್ಕೆ ವೈಫೈ ಕನೆಕ್ಟಿವಿಟಿ? ವೈಫೈ ಒಂಥರ ಆಂಡ್ರಾಯ್ಡ್ ವೈಫೈ. ಯಾಕಂದ್ರೆ ನಿಮ್ಗೆ ಹಾಡು ಕೇಳ್ತಿದ್ರೆ ಬ್ಲೂಟೂತ್ ಇದೆ. ಕಾಲ್ ಎಲ್ಲ ಬಂದ್ರೆ ಗೊತ್ತಾಗತ್ತಲ್ಲ? ಕಾಲ್ ಬಂದ್ರೆ ಗೊತ್ತಾಗುತ್ತೆ. ಎಷ್ಟು ಸಾವಿರ ಆಗುತ್ತೆ ಸರ್ ಅದಕ್ಕೆ? ಇದಕ್ಕೊಂದು 15,000 ಆಗುತ್ತೆ. ಬರೀ ಟಿವಿಗೆ? ಬರೀ ಇಷ್ಟಕ್ಕೆ? ಇಲ್ಲ ಬರೀ ಟಿವಿ ಅಂತ ಹೇಳಕ್ ಬರಲ್ಲ. ನಮ್ ಬ್ರದರ್ ಹಾಕ್ಸಿರೋದು. ಓಕೆ ಎರಡು ಸೇರಿ ಇರ್ಬೇಕು, ಸ್ಪೀಕರ್ ಮತ್ತೆ ಅದು ಇರಬೇಕು. ಓಕೆ ಅಷ್ಟೊಂದು ಗೊತ್ತಿಲ್ಲ. ಸ್ಪೀಕರ್ ಚೇಂಜ್ ಮಾಡಿದಾರಾ ಗಾಡಿದು? ಸ್ಪೀಕರ್ ಬರಲ್ಲ. ಗಾಡಿಗೆ ಸ್ಪೀಕರ್ ಬರಲ್ಲ? ಬೇಸಿಕ್ ಅಂದ್ರೆ ಹಾಗೆ ಈ ಗಾಡಿಗೆ ಸ್ಪೀಕರ್ ಚೇಂಜ್ ಮಾಡ್ಸಿದ್ದಾರೆ. ಸ್ಪೀಕರ್ ಅಂದ್ರೆ ಕಂಪ್ನಿಯಿಂದ ಬರಲ್ಲ ಏನು. ಓಕೆ ಎಲ್ಲ ನಾವೇ ಹೊರಗಡೆ ಹಾಕಿಸ್ಬೇಕು. ಬೇಸಿಕ್ ಅಂದ್ರೆ ನೀವೆಲ್ಲ ಹೊರಗಡೆ ಚೇಂಜ್ ನಾವೆಲ್ಲ ಹೊರಗಡೆ ಹಾಕಿಸ್ಬೇಕು. ಹಾಗೆ ಸರ್ ಏನಕ್ಕೆ ನೀವು ಬೇಸ್ ವೇರಿಯಂಟ್ ಪರ್ಚೇಸ್ ಮಾಡಿರೋದು? ಬೇಸ್ ವೇರಿಯಂಟ್ ಅಂದ್ರೆ ಒಂದ್ ಸ್ವಲ್ಪ ಪ್ರೈಸ್ ಕಡಿಮೆ ಆಗುತ್ತೆ. ಅದೊಂದೇ ಬೆನಿಫಿಟ್. ಅಂದ್ರೆ ನಾರ್ಮಲ್ ನಾವೆಲ್ಲ ನಮ್ಗೆ ಏನ್ ಬೇಕೆಲ್ಲ ಮಾಡಿಸ್ಕೋಬಹುದಲ್ಲ. ಹೌದು ನಮ್ಗೆ ಮಾಡಿಸ್ಬಹುದು, ಇಲ್ಲಾಂದ್ರೆ ಇಲ್ಲ. ಹೌದು ಆತರ. ಸರ್ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಸುಜುಕಿ ಗಾಡಿಲೆಲ್ಲ ಅಷ್ಟೊಂದು ಸೇಫ್ಟಿ ಇರಲ್ಲ ಅಂತ. ನಿಜ? ಸೇಫ್ಟಿ ನೀವು ಹೊಡೆಯೋದ್ರ ಮೇಲೆ ಇರುತ್ತೆ ನಿಮ್ ಸೇಫ್ಟಿ. ಅದು ಸೇಫ್ಟಿ ಅಂತ ಹಾಗಂತ ಹೇಳಲ್ಲ. ನೀವು ಗಾಡಿ ಹೇಗ್ ಹೊಡಿತೀರಾ ಅದ್ರ ಮೇಲೆ. ಖಂಡಿತ. ನೀವು ಸೇಫ್ ಆಗಿ ಹೊಡೆದ್ರೆ ಸೇಫ್ ಆಗಿರ್ತೀರ. ನಿಮ್ ತಪ್ಪಿಲ್ಲ ಅಂದ್ರೆ ಏನ್ ಮಾಡಕ್ ಬರಲ್ಲ. ಚೆನ್ನಾಗಿಡೋ ಗಾಡಿನೂ ಓಲೋನು ನೋಡಿದ್ರಲ್ಲ ಬೆಂಗಳೂರಲ್ಲಿ ಹೈವೇ ಎಲ್ಲ ಆಯ್ತಲ್ಲ, ಖಂಡಿತ ಅದೊಂದು ಪಲ್ಟಿ ಹೊಡೀತು. ಸ್ಟ್ರಾಂಗ್ ಇದ್ದ ಗಾಡಿನೇ ಹೋಯ್ತು. ಹೇಗೆ ಹೇಳ್ತೀರಾ ಸೇಫ್ಟಿ ಅಂತ? ಹೌದು ಹೇಳೋದಕ್ಕಾಗಲ್ಲ. ಇದಕ್ಕೆ ಯಾರು ಇರ್ಬೇಕು ಬರುತ್ತೆ? 6 ಇಯರ್ ಬ್ಯಾಗ್ ಬರುತ್ತಾ ಇದಕ್ಕೆ? ಇಲ್ಲಿ ಒಂದು, ಆಮೇಲೆ ಇಲ್ಲೊಂದು. ಓಕೆ ಡ್ರೈವರ್ ಸೀಟಿಗೆ ಒಂದು ಪಕ್ಕದಲ್ಲಿ, ಇಲ್ಲಿ ಹಿಂದ್ಗಡೆ, ಆಮೇಲೆ ಇಲ್ಲಿ ನಿಮ್ ಬಾಜು. ಓಕೆ ಎಲ್ಲಿ ಬರುತ್ತೆ ಸರ್? ಇಲ್ಲಿ ನಿಮ್ ಪಕ್ಕದಲ್ಲಿ. ಓಕೆ ಇದ್ರೊಳಗಡೆ ಇರುತ್ತೆ. ಹಾಗೆ ಇದ್ರೊಳಗಡೆ ಎಲ್ಲ ಏರ್ ಬ್ಯಾಗ್ಸ್ ಇರುತ್ತಲ್ವಾ? ಹಾಗೆ ಸರ್ ಅದು ಯಾವ ಟೈಮ್ ಅಲ್ಲಿ ಓಪನ್ ಆಗುತ್ತೆ? ಅಂದ್ರೆ ಸ್ವಲ್ಪ ಮೈನರ್ ಟಚ್ ಆದ್ರೆ ಓಪನ್ ಆಗಲ್ಲ. ಓಕೆ ಅದಕ್ಕೊಂದು ಇಗ್ನಿಷನ್ ಅಂತ ಇರುತ್ತೆ. ಅಂದ್ರೆ ಈಗ ಹೇಗೆ ಹೇಳೋದು, ಬ್ಲೂಟೂತ್ ಕನೆಕ್ಟ್ ಮಾಡ್ತೀವಲ್ಲ, ಒಂದು ಸ್ವಿಚ್ ಟೈಪ್ ಇರುತ್ತೆ.
ಅದಕ್ಕೆ ಏನಾದ್ರು ಟಚ್ ಆದ್ರೆ ಓಪನ್ ಓಪನ್ ಆಗಿ ಆಗ್ಬಿಡುತ್ತೆ. ಓ ಆ ತರ. ಅದಕ್ಕೆ ಒಂದು ಕನೆಕ್ಟಿವಿಟಿ ಕೊಟ್ಟಿದ್ದಾನೆ. ಆ ತರ ಏನಾದ್ರು ಆದ್ರೆ ತುಂಬಕ್ಲೇ ಓಪನ್ ಆಗುತ್ತೆ. ಓಪನ್ ಆಗಿಬಿಡುತ್ತೆ. ಹಾಗೆ ಹಾಗಿದ್ರೆ ಈ ಗಾಡಿ ತುಂಬಾ ಸೇಫ್ಟಿ ಇದೆ ಅಲ್ವಾ? ಸೇಫ್ಟಿ ಇದೆ, ಹಾಗೇನಿಲ್ಲ. ಹಾಗೇನಿಲ್ಲ. ಹಾಗೆ ಹಾಗೆ ಸರ್, ಬಾಕಿ ಯಾವ್ದೆಲ್ಲ ಗಾಡಿ ಇದೆ ನಿಮ್ಮ ಹತ್ರ ಸಿ ಎನ್ ಜಿ ವೆರೈಟೀಸ್ ಅಲ್ಲಿ? ಸಿಎನ್ಜಿ ವೆರೈಟೀಸ್ ಅಲ್ಲಿ ಮತ್ತೆ ಯಾವ್ದು ಇಲ್ಲ, ತಗೋಬೇಕಂತ ಇದೆ ಫ್ಯೂಚರ್ ಅಲ್ಲಿ ಮಾರುತಿ ಇದು ಎರ್ಟಿಗಾ ತಗೋಬೇಕಂತ ಇದೆ. ಎರಟಿಗ ಚೆನ್ನಾಗಿದೆ ಗಾಡಿ? ಚೆನ್ನಾಗಿದೆ, ಅದು ಸಿ ಎನ್ ಜಿ ಚೆನ್ನಾಗಿದೆ, ಆದ್ರೆ ಹೊಡೆಯೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಹೊಡೆಯೋದ್ರ ಮೇಲೆ ಡಿಪೆಂಡ್. ಹೊಡೆಯೋದ್ರ ಮೇಲೆ ಡಿಪೆಂಡ್. ಸರ್ ತುಂಬಾ ಚೆನ್ನಾಗಿ ಹೇಳ್ತಾರೆ. ಸಿ ಎನ್ ಜಿ ಗಾಡಿಗೆಲ್ಲ ಒಂದೇ ಒಂದು ಪ್ರಾಬ್ಲಮ್ ಅಂದ್ರೆ ಈ ಪ್ಯಾಸೆಂಜರ್ ಇಳಿಸ್ಬಿಟ್ಟು ಸಿ ಎನ್ ಜಿ ಫುಲ್ ಮಾಡ್ಬೇಕಾಗತ್ತೆ ಅಂತ, ನಿಜಾನಾ? ಅದು ಮಾಡ್ಲೇಬೇಕಣ್ಣ, ಯಾಕಂದ್ರೆ ಫೈರ್ ಯಾವಾಗ ಹತ್ಕೊಳತ್ತೆ ಹೇಳಕ್ ಬರಲ್ಲ. ಅಂದ್ರೆ CNG ಫಿಲ್ ಮಾಡ್ತಿರ್ತೇವಲ್ಲ, ಏರ್ ಪ್ರೆಷರ್ ಇಂದ ಹೆಚ್ಚು ಕಡಿಮೆನೂ ಆಗ್ಬೋದು. ಅವಾಗ ಕಸ್ಟಮರ್ಗೆ ಹಿಂದ್ಗಡೆನೆ ಇರತ್ತಲ್ಲ, ಅವಾಗ ಬ್ಲಾಸ್ಟ್ ಆದ್ರೆ ಅವ್ರಿಗೆ ಪ್ರಾಬ್ಲಮ್. ಹೌದು, ಮತ್ತೆ ಎಳಿಲೇಬೇಕಾಗತ್ತೆ. ಹೌದು, ಪೆಟ್ರೋಲ್ ಆದ್ರೆ ನಾರ್ಮಲ್ ಅಲ್ಲ, ಖಂಡಿತ. ಬೆಂಕಿ ಹತ್ಕೊಂಡ್ರೆ ಬ್ಲಾಸ್ಟ್ ಅಂತೂ ಆಗಲ್ಲ, ಅದು ಬೆಂಕಿ ಹತ್ಕೊಳ್ಳೋದೆ ಅಷ್ಟೇ, ನೀವು ಹೇಳೋದು ಓಡೋಗ್ಬೋದು. ಹೌದು, ಇದಾದ್ರೆ ಆಗಲ್ಲ, ಬ್ಲಾಸ್ಟೇ ಆಗೋದು, ಗ್ಯಾಸ್ ಬ್ಲಾಸ್ಟೇ ಆಗೋದು. ಸ್ಮೋಕ್ ಬಂದು ಒಂದೊಂದು ಸ್ಮೋಕ್ ಬರುತ್ತೆ, ಸ್ಮೋಕ್ ಬಂದು ಆಮೇಲೆ ಬ್ಲಾಸ್ಟ್ ಆಗುತ್ತೆ, ಒಂದೊಂದು ಸಡನ್ ಆಗಿ ಬ್ಲಾಸ್ಟ್ ಆಗುತ್ತೆ. ಹಾಗೆ ತುಂಬಾ ಗಾಡಿ ಆಗಿದ್ದು ಇದೆ ಅಲ್ವಾ? ಆಗಿದ್ದು ಇದೆ, ಆದ್ರೆ ಕಡಿಮೆ ಅನಿಸ್ತದೆ. ಕಡಿಮೆ ಕಡಿಮೆ ನೂರು ಇಲ್ಲಿ ಹುಬ್ಳಿಲಂತೂ ಆಗಿಲ್ಲ. ಹುಬ್ಳಿಲಿ ಅಂತ ಆಗಿಲ್ಲ. ಇಲ್ಲ, ಈ ಕಡೆ ಬೆಂಗಳೂರಲ್ಲಿ ಆ ಕಡೆ ಎಲ್ಲ ಬಹಳ ಆಗಿದೆ. ಯಾಕಂದ್ರೆ ಬಿಸಿಲಲ್ಲಿ ನೆನೆಸ್ತಾರಲ್ಲ, ಅವಾಗ ಫುಲ್ ಹೀಟ್ ಆಗ್ಬಿಡತ್ತೆ ಹಿಂದೆ ಒಂದೊಂದ್ಸಲಿ ಬೆಂಕಿ ಹತ್ಬಿಡುತ್ತೆ. ಗಾಡಿ ನಿಲ್ಸಿಟ್ಟಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ. ಅಂದ್ರೆ ಬಿಸಿಲಲ್ಲಿ ನೆನೆಸಿದಾರಲ್ಲ, ಅದು ಹಾಗಾಗಿ ಒಂದೊಂದು ಟೈಮ್ ಹತ್ಕೊಳ್ಳುತ್ತೆ. ನೋಡಿದಲ್ಲ ಹಾ, ಸೋಷಿಯಲ್ ಮೀಡಿಯಾದಲ್ಲಿ. ಹಾಗೆ ಸರ್, ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಇದು ಪೆಟ್ರೋಲಿಗೆಲ್ಲ ಕಿಲೋಮೀಟರ್ ವೈಸ್ ಕ್ಯಾಲ್ಕುಲೇಷನ್ ಮಾಡ್ತಾರಲ್ವಾ, ಇದು ಯಾವ್ದು ಮೈಲೇಜ್, ಹಾಗೆ ಸಿ ಎನ್ ಜಿ ಯಾವ ತರ ಸರ್ ಕ್ಯಾಲ್ಕುಲೇಷನ್? CNG ಅಂದ್ರೆ ಇವಾಗ ನೋಡಿ ಸರ್, ಒಂದು 100 ಸ್ಪೀಡ್ ಹೊಡೆದ್ರೆ ಅಂದ್ರೆ ಕರೆಕ್ಟ್ ಎಕ್ಸಾಕ್ಟ್ ಅಂದ್ರೆ ಸ್ಪೀಡ್ 100 ಸ್ಪೀಡ್ ಹೊಡೆದ್ರೆ 100 ಸ್ಪೀಡ್ ಹೊಡೆದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 30 ಅಂದ್ರೂ ಬರೋದು ಮೈಲೇಜ್. 80 ಹೊಡೆದ್ರೆ ಒಂದು 35-40 ಮಟ ಬರ್ಬೋದು ನನ್ಲೆ ಒಂದೊಂದು ಟೈಮ್. ಅಂದ್ರೆ ಲೋಕಲ್ ಅಲ್ಲಿ ಬರಲ್ಲ, ಲೋಕಲ್ ಅಲ್ಲಿ ಹೈವೇ ಟು ಹೈವೇ ಇದ್ರೆ ಓಕೆ, ಒಳ್ಳೆ ಅವರೇಜ್ ಸಿಗುತ್ತೆ. ಒಳ್ಳೆ ಅವರೇಜ್ ಸರ್, ಕಂಪನಿ ಅಂದ್ರೆ ಒಂದ್ಸಲ ಫಿಲ್ ಮಾಡಿದ್ವಲ್ಲ, ಒಂದು 300 ಎವರೇಜ್ ಅಂದ್ರೆ ಕೊಟ್ಟೆ ಕೊಡೋದು. ಒಂದ್ಸರಿ ಫುಲ್ ಮಾಡಿದ್ರ ಅದ್ರ ಪ್ರೆಷರ್ ಇರ್ಬೇಕು. ಪ್ರೆಷರ್ ಇರ್ಬೇಕು, CNG ಪ್ರೆಷರ್ ಇರ್ಬೇಕು. ತುಂಬ್ತಿರ್ತಾರಲ್ಲ, ಗಾಳಿ ಪ್ರೆಷರ್ ಇರ್ಬೇಕು. ಗಾಳಿ ಇದ್ರೆ ಮೇನ್ CNG ಹಿಡಿಯುತ್ತೆ, ಇಲ್ಲಾಂದ್ರೆ ಹಿಡಿಯಲ್ಲ. ಸರ್, ಇದಕ್ಕೆ ಮೀಟರ್ ಅಲ್ಲಿ ಏನೆಲ್ಲ ಗೊತ್ತಾಗುತ್ತೆ ಈ ಗಾಡಿಗೆ? ಸಾರಿ, ಮೀಟರ್ ಅಲ್ಲಿ ಏನೆಲ್ಲ ಗೊತ್ತಾಗುತ್ತೆ? ಮೀಟರ್ ಬಂದು ನಮ್ ಕಾರಿಂದ ಡೋರ್ ಎಲ್ಲ ಓಪನ್ ಆಗಿರೋದಲ್ಲ, ಒಂದು ಕಾರ್ ಇದೆ. ಆಮೇಲೆ ಮತ್ತೆ ಪೆಟ್ರೋಲ್ ಇಂಡಿಕೇಶನ್ ಮತ್ತೆ CNG ಇಂಡಿಕೇಶನ್ ಇಲ್ಲೇ ಇದೆ. ಇದು CNG ಏನ್ರ ಖಾಲಿ ಐತಂದ್ರೆ ಆಟೋಮೆಟಿಕ್ಲಿ ತಾನೇ ಪೆಟ್ರೋಲ್ ತಗೊಳತ್ತೆ. ಅಂದ್ರೆ ಸರ್ ಆಟೋಮೆಟಿಕ್ ತಾನೇ ತಗೊಳತ್ತೆ, ನೀವೇನು ಬಟನ್ ಪ್ರೆಸ್ ಮಾಡೋದು ಬೇಕಾಗಿಲ್ಲ. ಇಲ್ಲಿ ಬಟನ್ ಪ್ರೆಸ್ ಮಾಡೋದಿದೆ. ಆ ಕಡೆ ನೋಡಿ, ಇಲ್ಲಿ CNG ಇದೆಯಲ್ಲ, ಪ್ರೆಸ್ ಮಾಡಿದ್ರೆ ಪೆಟ್ರೋಲ್ ಬರುತ್ತೆ. ಅವಾಗ CNG ಇದ್ದಾಗ ಅದು ಫುಲ್ ಖಾಲಿ ಆದಾಗ CNG ಅವಾಗ ಪೆಟ್ರೋಲಿಗೆ ಶಿಫ್ಟ್ ಆಗ್ಬಿಡುತ್ತೆ. ನಾವೇನು ಮಾಡ್ಬೇಕಂತ ರನ್ನಿಂಗ್ ಅಲ್ಲೇ ಆಗ್ಬಿಡುತ್ತೆ. ಒಂದು 200 ಕಿಲೋಮೀಟರ್ ಎವರೇಜ್ ಹೋಗಿರ್ಬೇಕು ಪೆಟ್ರೋಲ್, ಅಷ್ಟು ಎಮರ್ಜೆನ್ಸಿ ಅಂತ ಇಟ್ಟಿರ್ತೀವಿ ಅದ್ರಲ್ಲಿ. ಯಾಕಂದ್ರೆ CNG ಸಿಗತ್ತೆ ಇಲ್ಲ ಅಂತ ಹೇಳಕ್ ಬರಲ್ಲ ಒಂದೊಂದ್ ಕಡೆ. ಅದ್ರ ಸಂಬಂಧ ಒಂದು 100 ಕಿಲೋಮೀಟರ್ ಆದ್ರೂ ಹೋಗುವಷ್ಟು ಇಟ್ಕೊಂಡಿರ್ಬೇಕು. ಇವಾಗ ಒಂದ್ಸಲ ಫುಲ್ ಮಾಡಿಸಿದ್ರೆ 8-8.5 kg ಇಡತ್ತೆ. ಕೆಜಿ ಲೆಕ್ಕ ಅದು. ಬರೋದು ಕೆಜಿ ಅಂದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಒಂದ್ಸಲ ಮೀಟರ್ ಅಲ್ಲಿ ನೋಡಿದ್ರೆ ಅವ್ರು ತುಂಬಿಸ್ತಿರ್ತಾರಲ್ಲ, ಅವಾಗ ಗೊತ್ತಾಗತ್ತೆ. ಒಂದು 8.5 ಪ್ರೆಷರ್ ಕರೆಕ್ಟ್ ಇತ್ತಂದ್ರೆ 820-30 ರೂಪಾಯಿ ನಿಮ್ಗೆ ಫುಲ್ ಟ್ಯಾಂಕ್ ಮಾಡಿಸಲಿಕ್ಕೆ ಪೇಮೆಂಟ್ ಕೊಡಬೇಕು. ಇವಾಗ ಎಷ್ಟು ರೇಟ್ ಆಗಿದೆ ಸರ್ CNG ಮಾರ್ಕೆಟ್ ಅಲ್ಲಿ? CNG ಅಂದ್ರೆ ನಮ್ಮ ಹುಬ್ಳಿಲಿ ಒಂದೊಂದ್ ಕಡೆ 101 ಇದೆ, ಒಂದೊಂದ್ ಕಡೆ 93 ಹೀಗಿದೆ. 10 ರೂಪಾಯಿ ಎಲ್ಲ ವೇರಿಯೇಷನ್ ಆಗ್ತಾ ಇದೆ. ಅಂದ್ರೆ ಅದೇನು ಅಂತ ಗೊತ್ತಿಲ್ಲ, ಬಂಕ್ ಮೇಲೆ ಡಿಪೆಂಡ್. ಬಂಕ್ ಮೇಲೆ ಡಿಪೆಂಡ್. ಇವಾಗ ಬಯೋಗ್ಯಾಸ್ ಮತ್ತೆ CNG ಗ್ಯಾಸ್ ಅಂತ 2 ಇದಾವೆ. ಒಂದ್ ಕಡೆ ಬಯೋಗ್ಯಾಸ್ ಸಿಗ್ತಾ ಇದೆ, ಅದು ಗೊತ್ತಾಗ್ದೇನೆ ಹಾಕ್ಸ್ಕೊತಿದ್ದಾರೆ ಜನ. ಅದನ್ನೆಲ್ಲ ನೋಡ್ಕೊಂಡು ಹಾಕ್ಸ್ಕೋಬೇಕು. ಅದ್ ಹಾಕ್ಸಿದ್ರು ಗಾಡಿ ರನ್ ಆಗತ್ತೆ, ಆದ್ರೆ ಲೈಫ್ ಗಾಡಿ ಏಜ್ ಕಡಿಮೆ ಆಗತ್ತೆ, ಇಂಜಿನ್ ಏಜ್ ಕಡಿಮೆ ಆಗತ್ತೆ, ಖಂಡಿತ ಪ್ರಾಬ್ಲಮ್ ಬರ್ಬೋದು.
ಮುಂದೆ ಫ್ಯೂಚರ್ ಅಲ್ಲಿ. ಇವಾಗ ನೀವು ಕೇಳಿ ಹಾಕ್ಸ್ಕೋಬೇಕು ಒಂದ್ಸಲ ಬಯೋಗ್ಯಾಸ CNG ನ ಅಂತ. ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಮುಂದೆ ಪ್ರಾಬ್ಲಮ್ ಆಗ್ಬೋದು. ಹೌದು. ಈ ಸಡನ್ ಆಗಂತೂ ಆಗಲ್ಲ, ಮುಂದೆ ಆಗ್ಬೋದು. ಹೌದು, ಕಂಪನಿ ವಾರಂಟಿ ಆಗ್ದೇನೆ ಇರ್ಬೋದು. ಹಾ ಅದೇ. ಹಾಗೆ. ಇವಾಗ ನೋಡಿ, ಇಲ್ಲಿ ನಿಮಗೆ ಭಟ್ಕಳ ಮಠನು ನಮ್ ಹಾವೇರಿಯಿಂದ ಬರುತ್ತೆ, ಓಕೆನಾ. ಆಮೇಲೆ ಆ ಕಡೆ ಎಲ್ಲ ಶಿವಮೊಗ್ಗದಿಂದ ಬರುತ್ತೆ CNG. ಅಂದ್ರೆ ಅಲ್ಲಿ ಸ್ಟೇಷನ್ಗಳಿದಾವೆ, ಅಲ್ಲಿಂದ ಲಾರಿ ಒಳಗೆ ತುಂಬಿಸ್ಕೊಂಡು ಇಲ್ಲೆಲ್ಲ ಫಿಲ್ ಮಾಡಿ ಹೋಗ್ತಾರೆ. ಪರ್ ಡೇ ಏನೆಲ್ಲ ಅಂದ್ರೂ ಒಂದ್ 3 ಇಲ್ಲ 4 ಗಾಡಿ ಬಿಡ್ತಾರೆ. ಅಂದ್ರೆ ಒಂದೊಂದ್ ಬಂಕಿಗೆ ಇಷ್ಟ ಅಂತ ಗಾಡಿಗಳು ಇರುತ್ತೆ, ಲಿಮಿಟಿಂಗ್ ಅಂತಾರೆ. ಹಾಗೆ. ಅಂದ್ರೆ ಅವ್ರಿಗೆ ಟ್ರಾವೆಲ್ ಮಾಡ್ಲಿಕ್ಕೆ ಮತ್ತೆ ಟೈಮ್ ಬೇಕೇ ಬೇಕಲ್ಲ. ಹೌದು. ಅಂದ್ರೆ ಪೆಟ್ರೋಲ್ ಗಾಡಿ ಇರತ್ತಲ್ಲ, ಪೆಟ್ರೋಲ್ ಟ್ಯಾಂಕರ್, ಆತರ ತುಂಬಾ ಗಾಡಿಗಳಿಲ್ಲ ಖಂಡಿತ. ಇನ್ನು ಅಂದ್ರೆ ಇದು ಪೆಟ್ರೋಲ್ ಬಂಕ್ಗಳಿದಾವಲ್ಲ, ಅದೇ ರೀತಿ CNGಗಳಾದ್ರೆ ಏನು ತೊಂದ್ರೆ ಇಲ್ಲ. ಏನಕ್ಕೆ ಸರ್ CNG ಗಾಡಿನೇ ಆಯ್ಕೆ ಮಾಡಿರೋದು? CNG ಗಾಡಿನೇ ಆಯ್ಕೆ ಮಾಡಿರೋದಂದ್ರೆ ಒಂದ್ ಸ್ವಲ್ಪ ಎವರೇಜ್ ಜಾಸ್ತಿ ಬೀಳುತ್ತೆ. ಅಂದ್ರೆ ನಮ್ಗೆ ಇವಾಗ ಮಾತಾಡಿರ್ತೀವಲ್ಲ ಬಾಡಿಗೆ, ಇವಾಗ ಒಂದು 4,500 5,000 ಮಾತಾಡಿದ್ವಿ ಅಂತ ತಿಳ್ಕೊ. ಓಕೆ, ಎಷ್ಟು ದಿನಕ್ಕೆ? ಒಂದೇ ದಿನಕ್ಕೆ 4,000 ಅಂತ ಇಟ್ಕೊಳ್ಳಿ. ಹಾಗೆ ಡೀಸೆಲ್ ಗಾಡಿ ಆದ್ರೆ ನಿಮ್ಗೆ ಇಲ್ಲಿ ಹೋಗೋದಿಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 1,000-1,500 ಡೀಸೆಲ್ ಬೇಕು, ಖರ್ಚಾಗತ್ತೆ ಡೀಸೆಲ್ದೇ. ಡೀಸೆಲ್ ಒಂದ್ 2,000 ಅಂತೂ ಬೇಕೇ ಬೇಕು. ಇದಾದ್ರೆ ಒಂದ್ 2 ಟ್ಯಾಂಕ್ ಅಲ್ಲಿ ಹೋಗಿ ಬಂದ್ಬಿಡ್ತೀರ, ಮುಗೀತ. 2 ಟ್ಯಾಂಕ್ ಅಂದ್ರೆ ಎಷ್ಟು? 1,000-1,200 ಅಷ್ಟೆಲ್ಲ ಹೋಗಿ ಬಂದ್ಬಿಡುತ್ತೆ. ಮತ್ತೆ ಉಳಿಯತ್ತಲ್ಲ ನಮ್ಗೆ ಎವರೇಜ್. ಓಕೆ, ಅಷ್ಟೇ. ಸರ್, ಇವಾಗ ಗಾಡಿ ಪರ್ಚೇಸ್ ಮಾಡುವಾಗ ಡೀಸೆಲ್ ಗಾಡಿಗೆ ಮತ್ತೆ CNG ಗಾಡಿಗೆ ಎಷ್ಟು ಅಮೌಂಟ್ ವೇರಿಯೇಷನ್ ಆಗುತ್ತೆ ಸರ್? ಡೀಸೆಲ್ ವೆಹಿಕಲ್ಗೆ ಅದಕ್ಕೆ ಅಂದ್ರೆ ಸೇಮೇ ಸರ್, ಹಾಗೆ ಅಂತ ಏನಿಲ್ಲ. ಏನ್ ವೇರಿಯೇಷನ್ ಇರಲ್ಲ. ಆದ್ರೆ ಟೊಯೋಟಾ ಗಾಡಿಗಳೆಲ್ಲ ಒಂದ್ ಸ್ವಲ್ಪ ಹೈ ಇದೆ. ಟೊಯೋಟಾ ಗಾಡಿಯಲ್ಲಿ CNG ಇಲ್ಲ, ಬರೀ ಪೆಟ್ರೋಲ್ ಡೀಸೆಲ್ ವಿತ್ ಕರೆಂಟ್ ಚಾರ್ಜಿಂಗ್ ವಿತ್ ಅದೇ ಹೈಬ್ರಿಡ್ ಅಂತ ಇದೆ. ಅದು ತಾನೇ ಚಾರ್ಜ್ ಹಾಕೊಂಡು ಹೋಗುತ್ತೆ. ಖಂಡಿತ. ಅಂದ್ರೆ ಪರ್ ಲೀಟರ್ಗೆ 25 ಕೊಡೋದು. ಅಂದ್ರೆ ಇವಾಗ ಹೈವೇಲ್ ಒಂದು ಇತ್ತು ಅಂತ ತಿಳ್ಕೊಳ, ಅದಕ್ಕೂ ಒಂದ್ ಸ್ಪೀಡ್ ಲಿಮಿಟ್ಸ್ ಅಂತ ಇದೆ. ಇಲ್ಲ ಅಂದ್ರೆ ಚಾರ್ಜಿಂಗ್ ಅಲ್ಲಿ ಓಡಲ್ಲ ಅದು. ಹೈವೇ ಮಾತ್ರ, ಲೋಕಲ್ ಅಷ್ಟೊಂದು ಏನಿಲ್ಲ. ಟೊಯೋಟಾ ಅಂದ್ರೆ ಇವಾಗ ಇನೋವಾ ಬಿಟ್ಟಿದಾನಲ್ಲ, ಅದು ಇವಾಗ ಅದ್ಯಾವ್ದು ಅಂದ್ರೆ ಕ್ರಿಸ್ಟಾ ಆದ್ಮೇಲೆ ಇನ್ನೊಂದ್ ಮೇಲ್ಗಡೆ ಇದೆಯಲ್ಲ, ಇನೋವಾ ಹೈ ಕ್ರಾಸ್ ಅಂತ ಇದೆಯಲ್ಲ, ಅದಕ್ಕೆ ನಾವು ಹೈಬ್ರಿಡ್ ಅಂತ. ಸರ್, ಇವಾಗ ಹೊಸದಾಗಿ CNG ವೆಹಿಕಲ್ ಮಾಡೋರಿಗೆ ಏನಂತ ಹೇಳ್ತೀರಾ ಸರ್? ಮಾಡುವುದು ಚೆನ್ನಾಗಿದೆ. ಬಿಸ್ನೆಸ್ ಚೆನ್ನಾಗಿದೆಯಾ? ಬಿಸ್ನೆಸ್ ಅದು ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಏನಕ್ಕೆ ಸರ್ ಹಾಗೆ? ಅಂದ್ರೆ ಇವಾಗ ನೋಡಿ, ನಮ್ದೊಂದೊಂದು ಒಬ್ರದ್ದು ಟ್ರಾವೆಲ್ಸ್ ಇರುತ್ತೆ. ಖಂಡಿತ. ಇವಾಗ ನಮ್ ಗಾಡಿ ಹೋಗ್ದೇನೆ ಬೇರೆಯವ್ರಿಗೆ ಹೇಳೋದಕ್ಕೆ ಆಗಲ್ಲ. ಹೌದು. ಇವಾಗ ಫಸ್ಟ್ ಹೊಸದಾಗಿ ತಗೊಂಡಿರ್ತಾರಲ್ಲ ಗಾಡಿ, ಹೊಸದಾಗಿ ಮಾರ್ಕೆಟಿಗೆ ಎಂಟರ್ ಆಗಿರ್ತಾರಲ್ಲ, ಅವ್ರಿಗೆ ತುಂಬಾ ಕಷ್ಟ ಇರುತ್ತೆ. ಆ ತರದವರಿಗೆಲ್ಲ ಅಂದ್ರೆ ಇವಾಗ ನಾವು ಬಾಡಿಗೆ ಹೇಳಿದ್ರೆ ಏನಾದ್ರೂ ಅವ್ರಿಗೆ. ಹೌದು. ಅಂದ್ರೆ ಸೀಸನ್ ಇದ್ದ ಓಕೆ, ಮಳೆಗಾಲದಲ್ಲಿ ಅನ್ ಸೀಸನ್ ಅಲ್ಲಿ ಏನಾಗುತ್ತೆ, ನಮ್ ಗಾಡಿಗಳು ತೆಗಿಲಾರದೆ ಬೇರೆಯವ್ರಿಗೆ ಕೊಡಕ್ ಬರಲ್ಲ. ಖಂಡಿತ. ಇವಾಗ ನಮ್ ಗಾಡಿನೂ ಮತ್ತೆ ಹೋಗಬೇಕಲ್ಲ. ಅಂದ್ರೆ ಸೀಸನ್ ಅಲ್ಲಿ ಏನ್ ಮಾಡಿರ್ತೀವಿ, ನಮ್ಮ ಗಾಡಿ ಹೇಗಿದ್ರು ಹೋಗ್ತಿರ್ತವೆ. ಪರ್ ಡೇ ಏನಿಲ್ಲ ಅಂದ್ರೆ ಒಂದು 8-10 ಬಾಡಿಗೆ ಓಕೆ ಆಗಿರ್ತವೆ ಪರ್ ಡೇ. ಬೇರೆಯವ್ರಿಗೆ ಎಲ್ಲರಿಗೂ ಕೊಡ್ತೀವಿ. ಓಕೆ, ನಿಮ್ಗೆ ಯಾವ್ದು ಬೇಕೋ ಫಿಕ್ಸ್ ಮಾಡಿ ಬಾಕಿ ಎಲ್ಲ ಬೇರೆಯವ್ರಿಗೆ, ನಾವು ಫ್ರೆಂಡ್ಸ್ಗೆ ಅವ್ರಿಗೆ ಕೊಡ್ತೀರಾ ಸರ್? ನಿಮ್ಗೆ ರೆಗ್ಯುಲರ್ ಬಾಡಿಗೆ ಇರತ್ತಾ? ರೆಗ್ಯುಲರ್ ಅಂತ ಏನಿಲ್ಲ, ಇವಾಗ ಒಂದ್ ಸ್ವಲ್ಪ ಆಫ್ ಸೀಸನ್ ಇದೆ, ಮಳೆಗಾಲ. ನಮ್ದೇನೋ ನಡೀತಾ ಇದೆ ನಿಮ್ದು. ಹಾಗೆ. ಸರ್, ಇದು ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗಿದ್ದೀರಾ ಸರ್ ಈ CNG ವೆಹಿಕಲ್ ಅಲ್ಲಿ? ಈ CNG ವೆಹಿಕಲ್ ಅಲ್ಲಿ ಪರ್ ಮಂತ್ ಅಂದ್ರು ಇದೆಲ್ಲ ಧರ್ಮಸ್ಥಳ ರೌಂಡ್ ಟ್ರಿಪ್ ಹೊಡೆಯುತ್ತೆ, ಕರ್ನಾಟಕ ರೌಂಡ್ ಟ್ರಿಪ್ ಹೊಡೆಯುತ್ತೆ. ಕರ್ನಾಟಕ ಪೂರ್ತಿ ಸುತ್ತಾಡ್ತೀರಾ? ಒಂದ್ಸಲ ಏನಾದ್ರು ಹೋಗುತ್ತೆ. ಓಕೆ, ಮಂತಿಗೆ? ಓಕೆ, ಮಂತಿಗೆ ಇಲ್ಲ ಅಂದ್ರೆ ಮಂತ್ ಅಲ್ಲಿ 2 ಸರಿ 3 ಸರಿ. ಅಂದ್ರೆ ನಾವು ಒಂದೊಂದ್ ದಿನ ಬಾಳ ಇದನ್ ಮಾಡಲ್ಲ, ಯೋಚನೆ ಮಾಡಲ್ಲ. ಓಕೆ, ಹೋದ್ರೆ ಒಂದ್ 7 ದಿನ ಹೋಗ್ಬಿಡ್ತೀವಿ. ಓಕೆ, ಹಾಗೆ. ಸರ್, ಜಾಸ್ತಿ ದಿನ ಟ್ರಿಪ್ ಮಾಡಿದಿರಾ ಸರ್? ಜಾಸ್ತಿ ಅಂದ್ರೆ ಎಷ್ಟು ದಿನ ಟ್ರಿಪ್ ಮಾಡಿದಿರಿ? ಜಾಸ್ತಿ ಅಂದ್ರೆ ಒಂದು 12 ದಿನ ಮಾಡಿದ್ದೀನಿ. 12 ದಿನ ಫ್ಯಾಮಿಲಿ ಟ್ರಿಪ್? ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ, ಅಂದ್ರೆ 3-4 ಮಂದಿ ಅಷ್ಟೇ. 3-4 ಮಂದಿ ಅವ್ರ ಫ್ಯಾಮಿಲಿ. ಆ ತರ.
ಸರ್ ನಿಮ್ಗೆ ಕಾರ್ ಬಿಸ್ನೆಸ್ ಅಲ್ಲಿ ಕಷ್ಟ ಅಂತ ಬಂದ್ರೆ ಏನ್ ಬರುತ್ತೆ ಸರ್? ಕಷ್ಟ ಅಂತ ಏನಿಲ್ಲ ಸರ್, ಕರೆಕ್ಟ್ ಆಗಿ ಬಾಡಿಗೆ ಬರ್ಲಿಲ್ಲ ಅಂದ್ರೆ ಕಷ್ಟ 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 ಆಗೇ ಆಗತ್ತೆ ಎಲ್ಲರಿಗೂ. ಎಷ್ಟು ಬರುತ್ತೆ ಸರ್ ಈ ಗಾಡಿಗೆ EMI? EMI ಬರುತ್ತೆ ಸರ್ ಒಂದು 12, ಅಂದ್ರೆ ಇದು ನಮ್ಗೆ ಸ್ಕೀಮ್ ಮೇಲೆ ಬಂದಿದ್ದು. ಸ್ಕೀಮ್ ಮೇಲೆ? ಹಾ, ಸ್ಕೀಮ್ ಮೇಲೆ ಅಂದ್ರೆ ಯಾವ ಬಂದಿದ್ದು. ತರ ಸರ್? ಅಂದ್ರೆ ನಮ್ದು ಗವರ್ಮೆಂಟ್ ಇಂದ ಒಂದ್ ಸ್ಕೀಮ್ ಅಂತ ಇರುತ್ತೆ, ಕಾಸ್ಟ್ ಮೇಲೆ ಅಂತ ಅಲ್ಲ, ಹ್ಮ್. ಬಟ್ ನಿಮ್ಗೆ ಲೈಸೆನ್ಸ್ ಡ್ರೈವರ್ ಮೇಲೆ? ಲೈಸೆನ್ಸ್ ಇದ್ರೆ ಹ್ಮ್. ಹೆವಿ ಬ್ಯಾಡ್ಜ್ ಲೈಸೆನ್ಸ್ ಬೇಕು ಅದಕ್ಕೆ. Okay. ನಾರ್ಮಲ್ ಇದ್ರೆ ನಡೆಯಲ್ಲ. ಓಕೆ. ಹೆವಿ ಬ್ಯಾಡ್ಜ್ ಇದ್ರೆ ನೀವು ಇಲ್ಲಿ ನನಗೆ ಕೆಲಸ ಇಲ್ಲ ಅದಿಲ್ಲ ಅಂತ ಇದು ಅಪ್ರೂವಲ್ ಅಪ್ಲೈ ಮಾಡ್ಬೇಕು? ಅಪ್ಲೈ ಮಾಡ್ಬೋದು. ಓಕೆ. ಅಪ್ಲೈ ಮಾಡಾದ್ಮೇಲೆ ಅವ್ರು ನೋಡ್ಕೊಂಡು ಕಳ್ಸಿದ್ರು, ಓಕೆ. ಇಲ್ಲ ಅಂದ್ರೆ ಇನ್ಫ್ಲೂಯೆನ್ಸ್ ಮೇಲೆ ಇದು ಮಾಡ್ಬೇಕಷ್ಟೇ, ಯಾರಾದ್ರೂ ಹಿಡ್ದಿ ಮಾಡ್ಬೇಕು, ಗಾಡಿ ಅಪ್ರೂವಲ್ ಮಾಡ್ಕೋಬೇಕು ಮಾಡ್ಕೋಬೇಕು. ಕಾರ್ ಬಿಸ್ನೆಸ್ ಮಾಡ್ತೀನಿ ಅಂತ. ಅಂದ್ರೆ ಅವ್ರು 2.5-3 ಲಕ್ಷ ಹಿಂಗದು ಅಪ್ರೂವಲ್ ಮಾಡ್ತಾರೆ. ಓಕೆ, ಅರ್ಧ ಅಮೌಂಟ್ ಅವ್ರು ಕೊಡ್ತಾರೆ ಆ ತರ, ಮತ್ತೆ ಇನ್ ಮಿಕ್ಕಿದ್ ನಾವ್ ಹಾಕ್ಬೇಕು? ಇನ್ ಮಿಕ್ಕಿದ್ ನಾವ್ ಹಾಕ್ಬೇಕು. ಹಾಗೆ. ಅಂದ್ರೆ ಇವಾಗ ಸ್ಕೀಮ್ ಅಲ್ಲ, ಹ್ಮ್. ಒಂದು 12,500 ಬರುತ್ತೆ ನಿಮ್ದು ಮಂತ್ಲಿ? ಮಂತ್ಲಿ ಬರುತ್ತೆ. ಮಂತ್ಲಿ ಅದು ಸರ್ ಒಂದೇ ಸರಿ 2.5-3 ಲಕ್ಷ ಕೊಟ್ಬಿಡ್ತಾರ ಅಥವಾ ಮಂತ್ಲಿ ಅಂದ್ರೆ ಅಕೌಂಟಿಗೆ ಬರುತ್ತೆ ಸರ್. 3 ಲಕ್ಷ ಅಷ್ಟೇ ಕೊಟ್ಟಿರ್ತಾರೆ, ಇನ್ನು ಉಳಿದಿದ್ದು ಕೊಡ್ಬೇಕಲ್ಲ. ಮತ್ತೆ ಬಾಕಿ ನೀವು EMI ಅಂದ್ರೆ ನಮ್ದು ಅದು EMI ಎಕ್ಸ್ಪೆಕ್ಟ್ ಆಗುತ್ತೆ. ಓಕೆ, EMI ಹಾಕ್ಸ್ತೀರಾ? ಅಂದ್ರೆ ಕಡಿಮೆ ಆಗತ್ತೆ ಕಡಿಮೆ ನಾವು ಲೋನ್ ತುಂಬೋದು. ಲೋನ್ ತುಂಬೋದು. ಎಷ್ಟು ಬರುತ್ತೆ ಸರ್ ಈ ಗಾಡಿಗೆ? ಒಂದು 12-12.5 ಸಾವಿರ ಬರುತ್ತೆ ಮಂತಿಗೆ. ಎಷ್ಟು ಲಕ್ಷ EMIಗೆ? ಇದು ಒಂದು 5.5 ಇಲ್ಲ 4.5 ಲಕ್ಷ ಅನ್ಕೋತೀನಿ. 4.5 ಲಕ್ಷ ಅಂದ್ರೆ ಅದೆಲ್ಲ ಬಿಟ್ಟು, ಸ್ಕೀಮ್ ಎಲ್ಲ ಬಿಟ್ಟು. ನೀವು 1 ರೂಪಾಯಿನೂ ಹಾಕಿಲ್ಲ ಕೈಯಿಂದ? ಕೈಯಿಂದ ಅಂದ್ರೆ ಹಾಕಿದೀವಿ, ಹ್ಮ್. ಅದು ಒಂದ್ ಸ್ವಲ್ಪ ಒಳಗೆ ಇರತ್ತೆ. ಆದ್ರೂ 10-12 ಸಾವಿರ ಬರುತ್ತೆ EMI. ಆರಾಮಾಗಿ ಕಟ್ಕೋಬಹುದು. ಇಲ್ಲ ಅಂದ್ರೆ 15 ಸಾವಿರ ಬರುತ್ತೆ. 15 ಸಾವಿರ? 15 ಏನೇ ಅಂದ್ರೂ 15 ಸಾವಿರದ ಒಳಗೆ, ಒಳಗಡೆನೆ ಬರೋದು. 15ರಿಂದ 15.5. ನೀವು ಹೌದು. ಲೋನ್ ಎಷ್ಟು ಪರ್ಸೆಂಟ್ ಬಡ್ಡಿಗೆ ವರ್ಷ ನೀವು ಇದನ್ನ ಮಾಡ್ಕೋತೀರಾ ಅದ್ರ ಮೇಲೆ ಡಿಪೆಂಡ್. ನಮ್ಗೆ ಹೇಗ್ ಬರತ್ತೆ ಅಂತ ಗೊತ್ತಿರಲ್ಲ, ಬಟ್ ಯಾವ್ದ್ ಬರತ್ತೆ ಅದು ಸುಮ್ಮನೆ ಹೋಗ್ತಾ ಇರ್ಬೇಕು ಅಷ್ಟೇ. ಯಾವ್ದು ಗಾಡಿ ಡ್ರೈವರ್ ಇರಲ್ಲ ಅದಕ್ಕೆ ಹೋಗುದು, ಸುಮ್ಮನೆ ಹೋಗ್ತಾ ಇರ್ಬೇಕು. ಅಂದ್ರೆ ಡ್ರೈವರ್ ಗಾಡಿ ಕಳ್ಸಿರ್ತೀವಲ್ಲ, ಇನ್ಯಾವ ಗಾಡಿ ಇರ್ತವೆ ಬಂತಂದ್ರೆ ಹೋಗ್ಬಿಡ್ಬೇಕು ಅಷ್ಟೇ. ನಮ್ದು ಇದೇ ಗಾಡಿ ಹೊಡಿಬೇಕು ಅದೇ ಗಾಡಿ ಹೊಡಿಬೇಕು ಇಲ್ಲ. ಫಿಕ್ಸ್ ಇಲ್ಲ ಅಂದ್ರೆ ಎಲ್ಲ ನಮ್ ಗಾಡಿನೇ ಅಲ್ಲ, ಸ್ವಂತದ್ದೇ. ಮತ್ತೆ ಹೊಡಿಯಬೇಕಾಗುತ್ತೆ. ನೆಕ್ಸ್ಟ್ ಇನೋವಾಗ ಹೋಗ್ಬೋದು. ಇವಾಗ ನೋಡಿ, ಮೊನ್ನೆ ನಮ್ಮ ಅಣ್ಣಾರು ಒಂದ್ 8 ದಿನ ಹೋಗಿ ಬಂದ್ರು. ಧರ್ಮಸ್ಥಳ, ಹೊರನಾಡು, ಗೋಕರ್ಣ, ಮುರುಡೇಶ್ವರ, ಸಮಥಿಂಗ್ ಶೃಂಗೇರಿ, ಹೊರನಾಡು, ಮತ್ತೆ ಇದು ಹಳೇಬೀಡು, ಅಲ್ಲೆಲ್ಲ ಹೋಗಿ ಬಂದ್ರು. ಒಂದ್ 8 ದಿನ ಹೋಗಿ ಬಂದ್ರು. ಇವತ್ತಿಲ್ಲಿ ಬಂದಿವಿ. ಇವಾಗ ಎಷ್ಟು ದಿನ ನೀವು ಮನೇಲಿ ಇದ್ರಿ? ಮನೇಲಿ ಇದ್ದಿದ್ದಿಲ್ಲ, ಬೇರೆ ಗಾಡಿಗಳಿದ್ವಲ್ಲ ಅದ್ರ ಮೇಲೆ ಹೋಗಿದ್ದೆ. ಹಾಗೆ. ಎಷ್ಟು ಜನ ಡ್ರೈವರ್ ಇದ್ದಾರೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಒಬ್ರು ಇದಾರೆ. ಒಬ್ರೆ? ಮತ್ತೆ ಬೇಕಾದ್ರೆ ನೋಡೋದು. ಬದ್ಲಿ ತರ ಬಂದ್ಬಿಡ್ತಾರೆ? ಮಾಡ್ಬೋದು ಆ ತರ. ಯಾರನ್ನ ಸಿಗ್ತಾರೆ. ಫಿಕ್ಸ್ ಅಂದ್ರೆ ನಂಬಿಕೆ ಬೇಕಲ್ಲ. ನಮ್ಮ ಓನರ್ ಗಳಿಗೆ ಡ್ರೈವರ್ ಮೇಲೆ ನಂಬಿಕೆ ಇರ್ಬೇಕು. ಹಾಗಿದ್ರೆ ಇಟ್ಕೋಬಹುದು. ಹಾಗೆ ಹಾಗಂತ ಹೇಳೋದಕ್ ಬರಲ್ಲ, ಇದಾರೆ ಡ್ರೈವರ್ಗಳು, ಆದ್ರೆ ನಾವ್ ಇನ್ನೂ ಅಷ್ಟೊಂದಿಲ್ಲ. ಸ್ಪೇರ್ ತಗೋತೀರಾ? ಹಾಗೆ ಬೇಕಿದ್ರೆ ಯಾರಾದ್ರೂ ಇರ್ತಾರಲ್ಲ ಲೋಕಲ್ ಅಲ್ಲಿ ಇರ್ತಾರಲ್ಲ ನಮ್ಮ ಫ್ರೆಂಡ್ಸ್, ಅವ್ರಿಗೆ ಹೇಳ್ತೀವಿ, ಅವ್ರು ಹೋಗಿ ಬರ್ತಾರೆ. ಅವ್ರಿಗೆ ದಿನಕ್ಕೆ ಇಷ್ಟ ಅಂತ ಕೊಟ್ಟಿದ್ರೆ ಅಷ್ಟೇ. ಸರ್ ಈ ಗಾಡಿ ಗೇರ್ ಎಷ್ಟು ಬರುತ್ತೆ? ಇದಕ್ಕೆ 5 ಗೇರ್ ಬರುತ್ತೆ. ಟೋಟಲ್ ಆಗಿ 5, ಒಂದು ರಿವರ್ಸ್ ಗೇರ್ ಬರುತ್ತೆ. ಟೋಟಲ್ ಆಗಿ 5 ಗೇರ್ ಬರುತ್ತೆ. ಎಷ್ಟು ಸರ್? ಅಂದ್ರೆ 4+1? ಇದು 4+1. 4+1 ಗಾಡಿ ಸರ್. ಒಳ್ಳೆ ಪಿಕಪ್ ಇದೆಯಾ? ಪಿಕಪ್ ಇದೆ ಸರ್. ಪಿಕಪ್ ಇದೆ. ತುಂಬಾ ಜನ ಹೇಳ್ತಾರೆ CNG ಬಾರಿ ಪಿಕಪ್ ಕಮ್ಮಿ ಅಂತ. ಪಿಕಪ್ ಅಂದ್ರೆ ಒಬ್ಬೊಬ್ರು ಔಟ್ಸೈಡ್ ಮಾಡ್ಸಿರ್ತಾರೆ ಸರ್. CNG ಔಟ್ಸೈಡ್ ಮಾಡ್ಸಿರ್ತಾರೆ. ಔಟ್ಸೈಡ್ ಅಂದ್ರೆ ಕಂಪ್ನಿ ಫಿಟೆಡ್ ಬೇರೆ ಬರುತ್ತೆ, ಒಳಗಡೆ ಇರುತ್ತೆ. ಇದು ಕಂಪ್ನಿ ಫಿಟೆಡ್ ಬೇರೆ ಬರುತ್ತೆ, ಅಲ್ಲೇ ಕುತ್ಕೊಳತ್ತೆ. ಅದ್ರ ಫಿಟ್ಟಿಂಗ್ ಏನ್ ಇರತ್ತಲ್ಲ, ನೀವು ಕಂಪ್ನಿಯಿಂದ ತಗೊಂಡಿರೋದು ಬೇರೆ ಇರುತ್ತೆ. ಖಂಡಿತ. ನೀವು ಹೊರಗಡೆ ಮಾಡಿಸೋದು ಬೇರೆ ಇರುತ್ತೆ. ಪೆಟ್ರೋಲ್ ಗಾಡಿ ತೆಗೆದು CNG ಮಾಡಿಸ್ತಲ್ಲ, ಆತರ. ಈಗ ಪೆಟ್ರೋಲ್ ಗಾಡಿ ಇರತ್ತಲ್ಲ, ನೀವು ಬೇಕಾದ್ರೆ CNG ಮಾಡಿಸ್ಕೋಬಹುದು, ಹೊರಗಡೆ ಮಾಡ್ಕೊಡ್ತಾರೆ ಮಾರ್ಕೆಟ್ ಅಲ್ಲಿ. ಆದ್ರೆ ಹೊರಗಡೆ ಪಿಕಪ್ ಅಷ್ಟೊಂದ್ ಚೆನ್ನಾಗಿರಲ್ಲ. ಶೋರೂಮ್ ಇಂದ ಪಿಕಪ್ ಇದೆ, ಒಳ್ಳೆ ಪಿಕಪ್ ಇದೆ. ಆದ್ರೆ ನಿಮಗೆ ಇದು ಒಂದ್ ಸ್ವಲ್ಪ ರೂಢಿ ಇರ್ಬೇಕು. 1-2 ದಿನ ಒಂದ್ ಸ್ವಲ್ಪ ಆಗತ್ತೆ. ಡೀಸೆಲ್ ಗಾಡಿ CNG ಗಾಡಿ ಭಾರಿ ವ್ಯತ್ಯಾಸ ಇದೆ. ಓಡಿಸೋದಲ್ಲ ಹೇಗೆ ಸರ್? ತುಂಬಾ ಡಿಫ್ರೆನ್ಸ್ ಅಂತೀರಾ? ಡಿಫ್ರೆನ್ಸ್ ಇರತ್ತೆ. 1-2 ದಿನ ಆಗತ್ತೆ ಅಷ್ಟೇ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಯಾವ ತರದ್ರಲ್ಲಿ ಸರ್ ಡಿಫ್ರೆನ್ಸ್ ಬರುತ್ತೆ? ಯಾವ ತರ ಅಂದ್ರೆ,
ಎಕ್ಸಿಲೇಟರ್ ಕೊಡ್ತಿರ್ತೀವಲ್ಲ, ಇವಾಗ ಕ್ಲಚ್ ಬಿಟ್ಟ ಕೂಡಲೇ ಮೂವ್ ಆಗಲ್ಲ ಇದು. ಓಕೆ. ಒಂದ್ ಸ್ವಲ್ಪ ಎಕ್ಸಿಲೇಟರ್ ಕೊಡ್ಬೇಕು. ಓಕೆನಾ? ಹಾ. ಡೀಸೆಲ್ ಗಾಡಿ ಆದ್ರೆ ನೀವು ಕ್ಲಚ್ ಬಿಟ್ಟ ತಕ್ಷಣನೇ ಹೋಗುತ್ತೆ. ಓ ಆ ತರ. ಇದು ಒಂದ್ ಸ್ವಲ್ಪ ಎಕ್ಸಿಲೇಟರ್ ಕೊಡ್ಬೇಕು ನಾವು. ಎಕ್ಸಿಲೇಟರ್ ಕೊಡ್ಬೇಕಾಗತ್ತೆ. ಎಕ್ಸಿಲೇಟರ್ ಕೊಡ್ಬೇಕು. ಅದೊಂದೇ ಡಿಫ್ರೆನ್ಸ್. ಅದೊಂದೇ ಡಿಫ್ರೆನ್ಸ್ ಇರೋದು. ಓಕೆ. ಇನ್ನು ಉಳ್ಕಿದೆಲ್ಲ ಸೇಮ್ ಇರೋದು. ಬಾಕಿ ಎಲ್ಲ ಸೇಮ್. ಬಾಕಿ ಎಲ್ಲ ಸೇಮ್. ಹಾಗೆ. ಓಕೆ ಸರ್, ಫೈನಲಿ ಈ ಫೀಲ್ಡಿಗೆ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಏನಿಲ್ಲ ಸರ್, ಚೆನ್ನಾಗಿದೆ. ಆದ್ರೆ ಫ್ರೆಶರ್ಸ್ ಮಾತ್ರ ನೋಡ್ಕೊಂಡ್ ಬನ್ನಿ. ನೋಡ್ಕೊಂಡ್ ಬನ್ನಿ. ಎಲ್ಲ ಒಂದ್ ಸ್ವಲ್ಪ ಲಿಂಕ್ ಇಟ್ಕೊಂಡ್ ಬನ್ನಿ. ಓಕೆ. ಆದ್ರೆ ನೀವು ಒಂದ್ 2 ವರ್ಷ ಡ್ಯೂಟಿ ಮಾಡಿ ಬರ್ಬೇಕು. ಎಲ್ಲ ತಿಳ್ಕೊಂಡ್ ಬನ್ನಿ ಅಂತ ಹೇಳೋದು ಅಷ್ಟೇ. ತಿಳ್ಕೊ ಬನ್ನಿ ಅಂತ ಹೇಳೋದು. ಸರ್, ಇವಾಗ ಹೊಸದಾಗಿ ಮಾರ್ಕೆಟಿಗೆ ಎಂಟರ್ ಆಗ್ತಾರಲ್ವಾ, ಅವರು ದೊಡ್ಡ ವೆಹಿಕಲ್ ಮಾಡೋದು ಬೆಸ್ಟ್, ಈ ತರದ್ದು ಈ 4+1 ಇದು ಮಾಡೋದು ಬೆಸ್ಟ್? ಮೊದ್ಲು ಹೇಳ್ತೀನಿ ಕೇಳಿ, ಸಣ್ಣ ಗಾಡಿ ಮಾಡೋದು ಬೆಟರ್. ಈ ತರದ್ದು? ಹಾ, ಈ ತರದ್ದು ಅಂತ ಹೇಳ್ತಾ ಇಲ್ಲ. ಸೆಕೆಂಡ್ ಹ್ಯಾಂಡ್ ಅವ್ರು ತಗೋರಿ, ಹೊಸದವ್ರು ತಗೋರಿ. ಓಕೆ. ಮೊದ್ಲು ಇದೆಲ್ಲ ದಂಧೆ ತಿಳ್ಕೊಬೇಕು. ಖಂಡಿತ. ಹಾ. ರೊಟೇಷನ್ ಗೊತ್ತಿರ್ಬೇಕು. ರೊಟೇಷನ್ ಗೊತ್ತಿರ್ಬೇಕು ಇದೆಲ್ಲ. ಓಕೆ ಸರ್, ಎಷ್ಟು ಕಟ್ ಆಗತ್ತೆ ಈ ಗಾಡಿಗೆ ಫಾಸ್ಟ್ ಟ್ಯಾಗ್? ಫಾಸ್ಟ್ ಟ್ಯಾಗ್ ಎಲ್ಲ ಅದು ರೋಡ್ ಹೈವೇ ಮೇಲೆ ಡಿಪೆಂಡ್ ಇರುತ್ತೆ. ಓ, ಎಕ್ಸ್ಪ್ರೆಸ್ ವೇಗ್ ಒಂಥರ, ನಾರ್ಮಲ್ ಹೈವೇಗ್ ಒಂಥರ, ಲೋಕಲ್ ಅದ್ ಬೇರೆ ಇರುತ್ತೆ. ಅದು ಬೇರೆ ಇರುತ್ತೆ. ಆ ತರ. ಸರ್, ಇವಾಗ ಪ್ರೆಸೆಂಟ್ ಆಗಿ ಎಷ್ಟು ಗಾಡಿ ಇದೆ ನಿಮ್ಮ ಹತ್ರ? ಪ್ರೆಸೆಂಟ್ ಆಗಿ ಇವಾಗ 4 ಇದೆ. 4? ಎಲ್ಲ ಸಹ ಕಾರೇ? ಎಲ್ಲ ಸಹಕಾರ. ಮತ್ತೆ ದೊಡ್ಡ ಗಾಡಿ ಯಾವ್ದಿಲ್ಲ? ಮಾಡ್ಬೇಕಂತ ಇದೆ, ಹೊಸ ತಗೋಬೇಕು. ಸೆಕೆಂಡ್ ಹ್ಯಾಂಡ್ ಅಂದ್ರೂ ಇಲ್ಲ. ಯಾವ್ದು, ಬಸ್? ಇಲ್ಲ ಟಿಟಿ ತಗೋಬೇಕು. ಓ, ಟಿಟಿ. ಮಾರುತಿ ಎರ್ಟಿಗಾ ತಗೋಬೇಕಂತ ಇದೆ. ಮಾರುತಿ ಸುಜುಕಿ. ಅರ್ಬನಿಯಾಗೆಲ್ಲ ಪ್ಲಾನ್ ಇಲ್ಲ? ಇದೆ, ಆದ್ರೆ ಮುಂದೆ ಇದೆ ಫ್ಯೂಚರ್ ಅಲ್ಲಿ. ಅಷ್ಟೇ ಬೇಗ ಮಾಡಿದ್ರೆ ಅದು ನಮಗೂ ವರ್ಕೌಟ್ ಆಗಲ್ಲ. ಖಂಡಿತ. ನಮ್ ಇವಾಗ ಬಿಸ್ನೆಸ್ ಹಾಳಾಗೋ ಚಾನ್ಸ್ ಬಹಳ ಇರುತ್ತೆ. ಹೌದು, ಲಾಸ್ ಆಗೋದಿರುತ್ತೆ. ಎಲ್ಲ ಯೋಜನೆ ಮಾಡಿ ತಗೋಬೇಕಾಗತ್ತೆ. ಹೌದು. ಎಲ್ಲ ಔಟ್ಸೈಡ್ ಲಿಂಕ್ ಎಲ್ಲ ನೋಡ್ಕೊಂಡು ಆಮೇಲೆ ತಗೊಳ್ಳೋದು ಡಿಸೈಡ್ ಮಾಡ್ಬೇಕಾಗತ್ತೆ. ಅಂದ್ರೆ ನೀವು ಮನೇಲಿ ಇದ್ರು ಗಾಡಿ ಹೋಗ್ಲಿಲ್ಲ ಅಂದ್ರು EMI ಕಟ್ಟುವಷ್ಟು ಕೆಪಾಸಿಟಿ ಇರ್ಬೇಕು ಅಷ್ಟೇ. ನೀವು ಹೊಸದೇ ತಗೊಳ್ಳಿ, ಏನೇ ತಗೊಳ್ಳಿ. ಹಾಗೆ. ಓಕೆ ಸರ್, ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ ಏನಂತ ಹೇಳ್ತೀರಾ ಸರ್? ಕಾಶ್ಮೀರಿ ಯೂಟ್ಯೂಬರ್ ಚಾನಲ್ಸ್ ಅವರಿಗೆ ಈ ತರ ವಿಡಿಯೋ ಮಾಡೋದ್ರಿಂದ ಒಳ್ಳೇದೇ. ಇನ್ನು ಬೇರೆ ಬೇರೆ ಕಂಟೆಂಟ್ ಮಾಡಿ ಚೆನ್ನಾಗಿ ಫಾಲೋವರ್ಸ್ ಬೆಳೀಲಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಫಾಲೋವರ್ಸ್ ಜಾಸ್ತಿ ಆಗ್ಲಿ. ಹೆಲ್ಪ್ ಆಗತ್ತೆ, ತುಂಬಾ ಹೆಲ್ಪ್ ಆಗತ್ತೆ. ಅಂದ್ರೆ ಬೇರೆಯವ್ರು ನೋಡ್ತಾರಲ್ಲ. ಖಂಡಿತ. ಅಂದ್ರೆ ನೋಡಿದಾಗ ಅವರು ಯೋಚನೆ ಮಾಡ್ತಾರೆ, ಗಾಡಿ ಮಾಡ್ಬೋದಾ ಬೇಡವಾ ಅಂತ. ಅಂದ್ರೆ ದುಡಿಗೆ ನಿರ್ಧಾರ ತೊಗೊಳಕ್ ಆಗಲ್ಲ. ಖಂಡಿತ. ಅದು 1,000 ರೂಪಾಯಿದ್ದು 2,000 ರೂಪಾಯಿದಲ್ಲ. ಹೌದು, ಲಕ್ಷಗಟ್ಲೆ ಬಂಡವಾಳ. ಹಾಗಾಗಿ ಒಂದ್ ಸ್ವಲ್ಪ ನೋಡಿ ಇದು ಮಾಡ್ಬೇಕಷ್ಟೇ. ಮಾಡಿ ಯೋಚನೆ ಮಾಡಿ ಮಾಡ್ಬೇಕು ಹಾಗೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಮಾಹಿತಿ ನೀಡಿದ್ದಕ್ಕೆ.